ತೆಗ್ದಿಲ್ಲ ಕೆಲ ಆಗಲ್ಲ ಬಂದ್ಬಿಡವ ಮನೆ ಬಾಡಿಗೆ ಕೊಡವ ನೀನೇ ಮಡಿಕವ ನಮ್ಮ ನೀನು ಬಾಡಿಗೆ ಬೇಡ ನೀನು ಖರ್ಚು ವೆಚ್ಚಕ್ಕೆ ಊಟಕ್ಕೆ ಒಂದಿಷ್ಟಕ್ಕೆ ಏನು ಬಳಸ್ಕೊ ಊಟ ನಾನು ಹಾಕ್ತೀನಿ ಯೋಚನೆ ಮಾಡಬೇಡ ಬಂದಿರಲಿಲ್ಲ ಅಷ್ಟು ಸುಖ ನಾನು ಮಾಡ್ಕೊಡ್ತೀನಿ ನಿಮ್ಗೆ ಯಾಕೆ ಅಂದರೆ ಒಬ್ರು ಹೋಗಿ ತೊಂದರೆ ಕೊಡಬಾರ್ದಲ್ಲ ನಾನು ಅದನ್ನು ನೀರು ಕಂಡ್ಕೊಡ್ತೀನಿ. ನಾಲ್ಕತ್ತು ವಯಸ್ಸಾಗ ಬುದ್ಧಿ ಇಲ್ಲ. ಬೆಳಿಗ್ಗೆ ಎದ್ದಾಗಲೇ 10 ರೂಪಾಯಿ ಕುಡಿ ಅಂದಾಗಲೇ ಗೊತ್ತಿತ್ತು ಏನಾದ್ರು ಇವತ್ತು ಯಾರು ಕಿರಿಕ್ ಮಾಡ್ತಾರೆ. ಬೆಳಿಗ್ಗೆ 10 ರೂಪಾಯಿನಾರು ಕುಡಿ ಅಂತ ಕೇಳಿದಾಗಲೇ ನನಗೆ ಗೊತ್ತಿತ್ತು ಏನಾದ್ರು ಕಿರಿಕ್ ಮಾಡ್ತಾರೆ ಇವತ್ತು. ಅದೇ ಹೇಳೋದು, ನಾಲ್ಕತ್ತೆ ವಯಸ್ಸಾಗದೆ ಇನ್ನೂ ಜ್ಞಾನ ಬೇಡ. ನಾವು 4 ದಿವಸ ಕಷ್ಟ ಸುಖ ಅಂದರೆ ಏನು ಅನ್ಕೊಂಡಾರ ಅಂತ ನಾವು ಅವನ್ನ ಅರ್ಥ ಮಾಡ್ಕೋಬೇಕು. ಅವ್ಳಿಗೆ ಸಂಪಾದನೆ ಮಾಡ್ತಾಯಿದ್ದಾಳ, ಈಗ ಪೆನ್ಷನ್ ಇದ್ದಿದ್ದು ಅವ್ರ ಸಂಬಳದಲ್ಲಿ ಏನಾದ್ರು ಬರ್ತಿದ್ದೆ ಬಿಡೋ ತಿಂಗಳು ದಬಾಯಿಸ್ಕೊಂಡು ಹೋಯ್ತಾಳೆ ಅನ್ನೋಕ್ಕೆ. ಅವ್ನ ಮಗ ಕೊಟ್ಟರೆ ಊಟ ಕೊಡದೇ ಇಲ್ಲ. ಆ ಗಂಡ ಸತ್ತೋರ್ದು 1200 ರೂಪಾಯಿ ಬಂದೇ ನನ್ನ ಕತೆ ಮಗ ಈಗ ಕೊಡ್ತಾಯಿದ್ದಾರೆ NC ಬಂದು ಅವನದೇ ಅವ್ನು ತಿಕ್ಕಾಳಿಸ್ಕೊಂಡು ಅವ್ನ ಕತೆ ಅವ್ನು ನೋಡ್ಕೊಂಡು ಅವನ ಕೇಳ್ತಾನೆ ಇಲ್ಲ. ಅವನೀಗ 2-3 ತಿಂಗಳಿಂದ ಕೊಡ್ತಾನೂ ಇಲ್ಲ. ಅದೇ ಯಾವುದೋ ಅವ್ರು ಟ್ರಾನ್ಸ್ಫರ್ ಮಾಡೋಣ ಅಂದ್ಬಿಟ್ಟು ಗಂಡ ಸತ್ತವ್ರು ಬರೋ ದುಡ್ಡು ಪೆನ್ಷನ್ ಇದ್ದ ನಮ್ಮ ಕೆಲಸದಲ್ಲಿ ಪೆನ್ಷನ್ ಬರ್ತದೆ ತಿಂಗಳು ಬಿಡೋ ದಬಾಯಿಸ್ಕೊಂಡು ಹೋಗ್ಬೋದು ಅಂತ ಅಂಗನವಾಡಿಲಿ ಯಾವ ಪೆನ್ಷನ್ ಕೊಟ್ಟರು. ಈಗ ಪೆನ್ಷನ್ ಮಾಡ್ಸೋಕ್ಕೆ ಕಷ್ಟಪಟ್ಟೆ. ಈಗ ಮುಂದೆ ಬರೋರ್ಗೆ ಯಾರೋ ಒಳ್ಳೇದಾಗಲಿ ಅಂತ ಏನೂ ಆಗಿಲ್ಲ. ಅದು ಈಗಿನವ್ರಿಗೆ ಆಗಿಲ್ಲ, ನನಗೆ ಮಾಡಿಕೊಟ್ಟಾರ ಓದೋದೇ ಅಂತ. ಅದು 4 ವಯಸ್ಸಾದ್ಮೇಲೆ ಕೊಡ್ತಾರಲ್ಲಪ್ಪ, ವಯಸ್ಸಾದವ್ರಿಗೆ 1200 ರೂಪಾಯಿ 800 ರೂಪಾಯಿ ತೀರಾ ಬರ್ತಾರೆ 1200 ಸುಮಾರು 800. ಅದು ಕೊಡದೆ ಅದು ನಮ್ಮ ತಿಕ್ಕ ಅಳಿಸ್ಕೊಂಡು ಕೂತ್ಕೊಬಿಡುತ್ತೆ. ಯಾತಾಯ್ತು ಕೂಡುತ್ತೆ. ಮಂದು ಹೆಂಗೋ ಕೆಲಸ ಇದ್ದು ನೋಡ್ಕೊತಿದ್ರು. ಯಾವುದು ಗೋವಿಂದ ಆಗಿರುತ್ತಲ್ಲ ಕೆಲಸ ಬರೋದೇ ಬಿಡ್ಬಿಡ್ಲತ್ತಾಗೆ. ಅವ್ರ ಥರ ಅವ್ರು ಕಣ್ ತಂದು ಕೊಟ್ಟ, ನಮ್ಮ ಮಕ್ಕಳು ತಂದು ಕೊಟ್ಟಾಗ ಅವಳು ಎಷ್ಟು ಅಂತ ಮಾಡೋದು ಅಷ್ಟು ಮಾಡಿದ್ರು. ಸಹಾಯಗಳು ಮಾಡೋವ ಅನ್ನೋಕ್ಕಾತ ನಮ್ಮಂತಾನೆ ಅವರು. ನಾವೆಲ್ಲ ಅರ್ಥ ಮಾಡ್ಕೊತೇವೆ. ಇದಕ್ಕೆ 4 ವಯಸ್ಸಾಗದೆ ಒಬ್ಬ ಹೆಣ್ಣೆಂಗ್ಸು ಇನ್ನೊಬ್ಬ ಕೈ ಕಾಯ್ಕೊಂಡು ಕೆಲಸ ಇಲ್ದೇ ಜೀವನ ಕಳೀತಾ ಕೂತಾಳೆ. ಹೆಂಗೆ ನಾವು ಹೋಗೋದು, ಹೆಂಗೆ ಕೇಳೋದು ಊಟಕ್ಕೆ? ನಮ್ಮ ಮನ್ಸತ್ವ ಬೇಡ. ಏನು ಮಾಡಿದ್ಯಾ ಅವ್ನು ಮುಖಂಬರ್ತಾನೆ. ಯಾವ ಅನ್ನ ಮೊಸರು 2 ಮಲಗಿದ್ದೆ ಗಂಡನೇ ಮಾತಾಡಿ ಎದ್ದು ಎಲ್ಲೋ ಒಂದು ಹುಡುಗ ನಾನೇ ಆಮೇಲೆ ಆಯ್ತಾ ಇಲ್ಲ. Free. ಮಾಡಿ ಯಾಕೋ ಬೆನ್ನೆಲ್ಪ ಜಾಸ್ತಿ ಆಗ್ಬಿಟ್ಟು ಮಾಡೋಕ್ಕಾಗಲಿಲ್ಲ. ಊಟ ಮಾಡೋದು ಬೇಡ ಅಂದ್ಬಿಟ್ಟು ಮಾಡಲಿಲ್ಲ.
ಕಾಡೆ ಕೊಡ್ತಕ್ಕಂಥ ಕಾಡೆ ಕೊಡೋದಲ್ಲ ಅಂದ್ಬಿಟ್ರು. ಕಡಲೆಪುರಿ ನಮಗೇನು ಬೇಡ, ಇದು ಚಾರ್ಜರು ನಿಮ್ಮ ಮೊಬೈಲು ಕರೆಕ್ಟಾಗಿ ಹಾಕಿರೋ ಒಂದೊಂದ್ಸಲ. ಒಂದೊಂದ್ಸರಿ ಅಲ್ಲ, ಆ ಮೊಬೈಲ್ ಬ್ಯಾಟ್ರಿ ಊದ್ಕೊಂಡೈತೆ ಅಂದರೆ ಬ್ಯಾಟ್ರಿ ಹೋಗೈತದೆ, ಬೇರೆ ಬ್ಯಾಟ್ರಿ ಹಾಕ್ಸ್ಬೇಕು. ಇದಾ ನಮ್ಮ ಕಾಲ ಚೆನ್ನಾಗೇ ಆಯ್ತದೆ. ಏನು ಅದು ನನಗೆ ಆ ಬ್ಯಾಟ್ರಿಲಿ ಹಾಕಿದ್ರೆ ಚೆನ್ನಾಗೇ ಆಯ್ತು. ಬ್ಯಾಟ್ರಿ ಅಲ್ಲ ನಾನು ಹೇಳಿದ್ದು ಬ್ಯಾಟ್ರಿ. ನೀನು ಹೇಳಿ ಮಾತಾಡ್ತಿರೋದು ಚಾರ್ಜರ್ ಬಗ್ಗೆ, ನಾನು ಮಾತಾಡ್ತಿರೋದು ಬ್ಯಾಟ್ರಿ ಬಗ್ಗೆ. ಬ್ಯಾಟ್ರಿ ಅಂದರೆ ಮೊಬೈಲ್ ಒಳಗಿರುತ್ತಲ್ಲ ಅದು, ನೀನು ಮಾತಾಡ್ತಿರೋದು ಚಾರ್ಜರ್ ಬಗ್ಗೆ. ಬ್ಯಾಟ್ರಿಗೂ ಚಾರ್ಜರ್ಗೂ ಡಿಫ್ರೆನ್ಸ್ ಗೊತ್ತಿಲ್ವಾ? ಅರ್ಜೆಂಟ್ ಅವಾಗ ಅದು ಕೀ ಅರ್ಜೆಂಟಾ? ಓಲೆ ಇಟ್ಟಿದ್ನಲ್ಲ 1 ವಾರ ಆಗಲಿ. ಇನ್ನೇನು ಹೋಗೋಣ. ಬೀರು ಬೀಗ ಯಾಕೆ ಯಾವ ಬೀರು? ಈಗ ಈ ಮೇನ್ ಬೀರು ಬಾಗ್ಲದ ಬೀಗ ಹುಡುಕ್ತಾರದು ಈಗ ನೀನು? ಒಳಗಡೆ ಬ್ಯಾಗು ಇದಕ್ಕೆ ಬೀಗ ಇಲ್ವಾ? ಅಯ್ಯೋ ಇದಕ್ಕೆ ಹಾಕಿಲ್ಲ ನೋಡಿ, ಇದು ಕೊಂಡಕ್ಕೆ ಹಾಕ್ಬಿಟ್ಟು ಬೀಗ ಎತ್ತು ಮಾಡೋದು. ಇದಕ್ಕೆ ಯಾವಾಗಲೂ ಹಾಕಲ್ಲ ನಾನು. ಓ ಅದ್ರ ಬೀಗ, ಈಗ ಬೀಗ ಹಾಕಿರೋದು ಬೀಗ ಸಿಗ್ತಲ್ವಾ? ಹಾಂ, ಅದಕ್ಕೆ ಮಾತ್ರ ಅಲ್ಲಿ ಏನಾದ್ರು ಮಾಡಿದ್ರೆ ಓಲೆ ಬಾಲೆ ಕಾಸು ದುಡ್ಡು ಮಾಡಿದ್ರೆ ಅದಕ್ಕೆ. ಈಗ ಅದು ಓಲೆ ಮಾಡಿದ್ದೀನಿ, ಬೀಗ ಸಿಗ್ತಿಲ್ಲ, ಬೀಗ ಸಿಗ್ತಾಯಿಲ್ಲ. ಹೆಂಗಿರು ಬೀಗ ಹಾಕೋದಲ್ಲ, ಬೆಳಗ್ಗೆ ನೋಡ್ಕೊಳ್ಳೋ ಮನೆಗೆ ಹೋಗ್ತಾರೆ ಒಳಗೆ ಮನೆ ಬೀಗ ಇಲ್ಲೊಂದು ಮಾಡಿದ್ದೀನಿ, ಇಲ್ಲೇ ಅದೇ. ಸರಿ, ಬೆಳಗ್ಗೆ ನೋಡ್ಕೊಳ್ಳೋ ಬಿಡವ. ಈಗ ಹೆಂಗಿರು ಬೀಗ ಹಾಕೈತಲ್ವಾ, ಬೆಳಗ್ಗೆ ನೋಡ್ಕೊಳ್ಳೋ ಬಿಡು. ಇಷ್ಟೊತ್ತಲ್ಲ ನೋಡ್ಕೆ ಏನಕ್ಕೆ ಎಲ್ಲೂ ಮಾಡಿಲ್ಲ, ಬೀಗ ಹಾಕೋದು ನೋಡಿದ್ದೀನಿ. ಇದು ಬಟ್ಟೆ ಕೆಳಗೆ ಎಲ್ಲೇ ಮಾಡಬೇಕು, ಬಟ್ಟೆ ಕೆಳಗೆ ಯಾವ ಬೇಕಾದರೂ ಇದು ಕೆಳಗೆ ಏನಾದರೂ ನೋಡಿದ್ದೀನಿ. ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ, ಇಲ್ಲ ಅಂತ ನೋಡಿದೆ ಆ ಕಡೆ. ಸುಸ್ತು ಮಲಿಕ ಬೆಳಗ್ಗೆ ದುಡಿಕೊಳ್ಳ, ಬೆಳಗ್ಗೆ ದುಡ್ಕವೆ ಬೆಳಕಾಯ್ತಲೇ ಮಲಿಕ. ಹೆಂಗ್ರಿ ಬೀಗ ಹಾಕೋದಲ್ಲ ಒಳಗೆ? ಏನೋ ಕಾಸು ಓಲೆ ಅಲ್ಲ, ಎದೆ ಹೆಂಗೆ ಮುಟ್ಟೋದು? ಈಗ ಬೀರು ಒಳಗೆ ಐತಲ್ಲ, ಬೀಗ ಹಾಕೈತಲ್ಲ ಈಗ. ಹೀಗೆ ನೀನು ಎರಡನೇ ಮಗ ಅವಳಲ್ಲ, ಅವ್ರಿಗೆ ಫೋನ್ ಮಾಡು, ಕೀ ಏನಾದ್ರು ತಕ್ಕಿಕ್ಕೆ ಹೋಗಿದ್ಯಾ ಅಂತ. ಅಲ್ಲ ಕಣಯ್ಯ, ಒಂದು ಮಧ್ಯಾಹ್ನ ಬೀಗ ತೆಗೆದು ಒಲೆ ಹಾಕ್ಬಿಟ್ಟು ಸ್ನಾನ ಮಾಡೋಕ್ಕೆ ಇವತ್ತು ಯಾರು ಎತ್ಕೊಂಡ್ರು ಬೀಗ ಬಂದು. ಹಂಗ ಮತ್ತೆ 2-3 ದಿವಸ ಆಗಿದ್ರೆ ಒಂದು ಪಕ್ಷ ಅವ್ರು ಬಂದು ಹೋದ್ಲು ತಗೊಂಡು ಹೋಗೋಣ ಅನ್ಬೋದು. ಇವತ್ತು ಸ್ನಾನ ಮಾಡೋಕ್ಕೆ ಬೀಚ್ ಮಡಗಿರೋದು. ಬೀಚ್ ಮಾಡ್ಬಿಟ್ಟು ಬೀಗ ಹಾಕಿದ್ದೀನಿ, ಬೀಗದ ಎಷ್ಟು ಮಡಗಿನಿ ಎಷ್ಟೇ ಇಲ್ಲ. ಹಾಸ್ಬಿಟ್ಟು ಎಲ್ಲೇನಾದ್ರು ಹಾಕೋದೇನೋ ಅಂತ ಇಲ್ಲಿ ನೋಡಿದ್ರೆ ಇಲ್ಲೂ ಇಲ್ಲ. ಫೋಟೋ ಹಿಂದೆ ತಪ್ಪಿದ್ರೆ ಇಲ್ಲಿ ಅಲ್ಲಿ ಮುಹೂರ್ತ ಮಾಡ್ತೀನಿ, ಮುಹೂರ್ತವೂ ಇಲ್ಲ. ಡೈರಿ ಒಳಗಿದ್ದಾವೆ ಈಗ, ಡೈರಿ ಒಳಗೆ ಇಲ್ಲ, ಡೈರಿ ಕೆಳಗಡೆ ಇತ್ತು.